ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿರಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ನಮ್ಮ ಊರು ಬಸವನ ಬಾಗೇವಾಡಿಯಿಂದ ಬಿಜಾಪುರಕ್ಕೆ ಹೊಂಟಿವಿ ನೋಡಿರಿ. ಇದು ಆಟೋದಾಗ ಹೊಂಟಿದ್ವಿ. ಆಟೋದಾಗನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾಕೆ ಹೊಂಟಿವಿ ಅಂತಂದ್ರೆ ಸ್ವಲ್ಪ ದಕ್ಷಾಗ ಸ್ಕಿನ್ ಪ್ರಾಬ್ಲಮ್ ಆಗೈತಿ, ಹಾಗಾಗಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕಂತಕ್ಕೆ ಹೊಂಟಿವಿ ನೋಡಿರಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಬಸವನ ಬಾಗೇವಾಡಿಯಲ್ಲಿರೋ ಬಸವ ಚೌಕ್ ನೋಡಿರಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಹೊಂಟಿವಿ. ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಬಸ್ನಾಗ ಕೂತ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲಿ ಹೋಗೋದು ಇವಾಗ? ಎಲ್ಲಿ ಹೋಗೋಣ್ರಿ? ಹಾಂ, ಎಲ್ಲಿ ಫಿಲ್ಮಿಗೆ ಎಲ್ಲಿ? ಹಾಂ, ಫಿಲ್ಮ್ ನೋಡ್ತೀರಿ ನೀವು? ಫಿಲ್ಮ್ ನೋಡ್ತೀರಿ ಫ್ರೆಂಡ್ಸ್? ಮಾರ್ಕೆಟ್ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾಷ್ಟದ ಮಾಡಿಕೊಂಡು ಇನ್ನೂ ಟೈಮ್ ಇತ್ತು ನೋಡಿರಿ. ಹಂಗಾಗಿ ಫಿಲ್ಮಿಗೆ ಬಂದಿದ್ದೀವಿ. ತ್ರಿವಿಕ್ರಮ ಫಿಲ್ಮ್, ರವಿಚಂದ್ರ ಸರ್ ಮಗಂದು. ನೋಡೋಣ ಅಂತ ಹೇಗಿದೆ ಅಂತ ಫಿಲ್ಮ್ ಅಂತ ನೋಡಿ ಹೇಳ್ತೀನಿ ಫ್ರೆಂಡ್ಸ್. ಟಿಕೆಟ್ ತೊಗೊಂಡು ಬಂದರು ನೋಡಿರಿ ನಮ್ಮ ಮನೆಯವರು. ಬನ್ನಿ ಹೇಗಿದೆ ಅಂತ ನೋಡೋಣ ಅಂತ. ಫ್ರೆಂಡ್ಸ್
ಫಿಲ್ಮ್ ನೋಡಿಕೊಂಡು ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಸ್ವಲ್ಪ ಕಿಚನ್ ಐಟಮ ಮತ್ತು ದಕ್ಷಾಗೆ ಡೈಲಿ ಡ್ರೆಸ್ ತೊಗೋಬೇಕು ಅಂತ ಬಂದು ನೋಡಿರಿ. ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಐತಿ ಅಂತ ಹೇಳಿದರು, ಹಾಗಾಗಿ ಬಂದು ನೋಡಿರಿ. ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ಪರ್ಮಿಷನ್ ಕೇಳಿ ಇಲ್ಲ ವಿಡಿಯೋನ ಮಾಡ್ತೀನಿ. ಪರ್ಮಿಷನ್ ಕೊಟ್ಟರೆ ವಿಡಿಯೋನ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಆಮೇಲೆ. ಫ್ರೆಂಡ್ಸ, ವಿಶಾಲ್ ಮಾರ್ಟ್ಲಿಂದ ಹೋಟೆಲ್ಗೆ ಹೋಗಿ ಸ್ವಲ್ಪ ಊಟ ಕಟ್ಟಿಸ್ಕೊಂಡು ಇವಾಗ ಬಸ್ಸಿಗೆ ಬಂದು ನೋಡಿರಿ. ಬಸ್ನಾಗ ಕೂತ್ಕೊಂಡಿವಿ. 8:30 ಆಗಿತ್ತು ಟೈಮ. 9:15ಕ್ಕೆ ಬಸ್ ಬಿಡ್ತಾರಂತ. ಭಾಳ ಶೆಕೆ ಇತ್ತು, ಹಾಗಾಗಿ ನಮ್ಮ ಮನೆಯವ್ರು ಕೆಳಗಡೆ ನಿಂತಾರ, ನಾನು ದಕ್ಷ ಕೂತೀವಿ. ಬಸ್ ಎಲ್ಲ ಖಾಲಿ ಐತಿ, ಇನ್ನೂ ಯಾರೂ ಪ್ಯಾಸೆಂಜರ್ ಹತ್ತಿಲ್ಲ, ಹಾಗಾಗಿ ಕೂತೀವಿ ನೋಡಿರಿ. ಮನೆಗೆ ಹೋಗ್ಬೇಕಾದ್ರೆ 11 ಗಂಟೆ ಆಗ್ತದತ್ತ. ಯಾಕಂದ್ರೆ ದಾರಿದಾಗ ಊಟಕ್ಕೆ ನಿಲ್ಲಿಸ್ತಾರಂತ ಕಂಡಕ್ಟರ್ ಡ್ರೈವರ್ ಊಟ ಮಾಡೋದಕ್ಕೆ. ಮತ್ತು 11 ಗಂಟೆಗೆ ಊರಿಗೆ ಹೋಗಬೇಕು. ಅಲ್ಲಿ ಆಟೋಗಳು ಸಿಗಂಗಿಲ್ಲ, ನಡ್ಕೊತಾನೆ ಹೋಗ್ಬೇಕು ನೋಡಿರಿ. ಫ್ರೆಂಡ್ಸ್, ಟೈಮ್ ನೋಡಿದ್ರಲ್ಲ 12 ಗಂಟೆ ಆಗೈತೆ ನೋಡಿರಿ. 11 ಗಂಟೆಗೆ ಹಂಗೆ ಬಂದ್ವಿ. 11ಕ್ಕೆ ಬಂದು ಊಟ ಮಾಡ್ಕೊಂಡ್ವಿ. ಅಲ್ಲೇ ಊಟ ತೊಗೊಂಡು ಬಂದಿದ್ವಿ ಪಾರ್ಸಲ್ಲ. ಯಾಕಂದ್ರೆ ಮನೆಗೆ ಬಂದಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಭಾಳ ಲೇಟ್ ಆಗ್ತದೆ ಅಂತೇಳಿ ತೊಗೊಂಡು ಬಂದಿದ್ವಿ ನೋಡಿರಿ. ಬಂದು ಊಟ ಮಾಡಿಕೊಂಡು ಈಗಷ್ಟೆಲ್ಲ ಊಟದೆಲ್ಲ ಆಯ್ತು ನೋಡಿರಿ. ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ. ಅಲ್ಲೇ ಊಟ ಮಾಡ್ಕೊಂಬರ್ಬೇಕಂದ್ರೆ ಭಾಳ ಲೇಟ್ ಆಗ್ತಿತ್ತು, ಹಾಗಾಗಿ ಮನೆಗೆ ತೊಗೊಂಬಂದ್ವಿ. ಆದರೆ ಬಸ್ ದಾರಿಯಾಗ ಒಂದು ಸ್ವಲ್ಪ ನಿಂತು ಅಲ್ಲೇ ಅವರು ಕಂಡಕ್ಟ್ರ್ ಮತ್ತು ಡ್ರೈವರ್ ಊಟ ಮಾಡಿದ್ರು ನೋಡಿರಿ. ಹಾಗಾಗಿ ತೀರಾ ಲೇಟ್ ಆಗಿಬಿಡ್ತು. ಊಟ ಮಾಡಿಕೊಂಡು ಊರಿಗೆ ಬರ್ಬೇಕಾದ್ರೆ 11 ಗಂಟೆ ಆಯ್ತು ನೋಡಿರಿ. 11ಕ್ಕೆ ಬಂದಮೇಲೆ ಮನೆಗೆ 11ಕ್ಕೆ ಇಲ್ಲಿ ನಮ್ಮ ಊರಾಗ 11 ಗಂಟೆಗೆ ಯಾವ ಆಟೋಗಳು ಸಿಗಂಗಿಲ್ಲ. ನಡ್ಕೋತ ಬಂದ್ವಿ. ಭಾಳ ಸುಸ್ತಾಗೈತಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ಈ ಲಾಗ್ ಯಾವುದೋ ಒಂದು ರೀತಿಯಿಂದ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಗೊತ್ತೈತಲ್ರಿ. ಎಸ್, ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿರಿ. ಮತ್ತೆ ಸಿಗೋಣಂತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.